ಸೊ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಕ್ಕೆ ಎಲ್ಲಿಗೆ ಬಂದಿದ್ದೀನಿ ಅಂತ ನಾನೀಗ ಆಲ್ರೆಡಿ ಹೇಳಿದೆ. ನಮ್ಮ ಜೊತೆಗೆ ಆನೆ ವಿನಯ್ ಗೌಡ ಅವರು ಇದ್ದಾರೆ. ಸೊ ಸಕರ ಕಾಣಿಸ್ತಾ ಇದ್ದಾರೆ ಬ್ಲೂ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ. ಹಾಯ್, ಹೇಗಿದ್ದೀರಾ? ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಮೇಡಮ್. ನಿಮಗೆ ಮತ್ತು ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ಅವತ್ತೇನೋ ಮನೇಲಿ ಇರಬೇಕು, ಫ್ಯಾಮಿಲಿ ಜೊತೆಗೆ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂಥದ್ದು ಎಲ್ಲ ಕಲಾವಿದರು ಆಲ್ಮೋಸ್ಟ್ ಆಲ್ ಹಾಗೆ ಇರುತ್ತೆ. ಬಟ್ ನೀವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಸಿನಿಮಾ ಟೀಮ್ ಜೊತೆಗೆ. ಎಷ್ಟು ಖುಷಿ ಇದೆ? ಬೇಸರ ಏನಾದರೂ ಆಗ್ತಾ ಇದೆಯಾ? ಫ್ಯಾಮಿಲಿ ಮಿಸ್ ಮಾಡ್ಕೋತಾ ಇದ್ದೀರಾ? ಮೇಡಮ್, ಯಾರು ಹೇಳಿದ್ದು ನಾನು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಿಲ್ಲ ಅಂತ? ಫ್ಯಾಮಿಲಿ, ಡೆಫಿನೆಟ್ಲಿ ದೇ ಆರ್ ಮೈ ಫ್ಯಾಮಿಲಿ. ಆ್ಯಂಡ್ ಎಸ್ಪೆಷಲಿ ಪದ್ಮಾವತಿ ಫಿಲ್ಮ್ಸ್ ಪ್ರೊಡಕ್ಷನ್ ಹೌಸ್ ಇದೆಯಲ್ಲ, ದೇ ಆರ್ ವೆರಿ ಕ್ಲೋಸ್ ಟು ಮೀ, ಕ್ಲೋಸ್ ಟು ಮೈ ಹಾರ್ಟ್. ಬಿಕಾಸ್ ಇಂಥ ಒಂದು ಬ್ಯೂಟಿಫುಲ್ ಆಗಿರೋ ಪ್ರಾಜೆಕ್ಟು ನನ್ನನ್ನು ಕಾಸ್ಟ್ ಮಾಡಿದ್ರು. ಆ್ಯಂಡ್ ದೇ ಹ್ಯಾವ್ ಟೇಕನ್ ಕೇರ್ ಆಫ್ ಎವ್ರಿ ಒನ್ ಸೋ ಬ್ಯೂಟಿಫುಲಿ. ಆ್ಯಂಡ್ ಪ್ರತಿ ಸಲಿನೂ ಹೇಳ್ತೀನಿ, ಶ್ರೇಯಸ್ ಅವರು, ಈಸ್ ಅ ಪ್ರೊಡ್ಯೂಸರ್, ಈಸ್ ಮೈ ಬ್ರದರ್, ಈಸ್ ಮೈ ಲಿಟಲ್ ಬ್ರದರ್, ಆ್ಯಂಡ್ ಐ ವಿಲ್ ಆಲ್ವೇಸ್ ಸಪೋರ್ಟ್ ಹಿಮ್. ಅವರೂ ಅದೇ ರೀತಿ ನನ್ನ ಜೊತೆಯಲ್ಲಿ ನಡ್ಕೊತಾರೆ. ಆ್ಯಂಡ್ ದ ರೆಸ್ಪೆಕ್ಟ್ ದೆ ಗಿವ್, ಇಟ್ ಈಸ್ ವೆರಿ ಮ್ಯೂಚುವಲ್. ಆ್ಯಂಡ್ ಫ್ಯಾಮಿಲಿ ಅಂತ ಬಂದಾಗ ನನ್ನ ಫ್ಯಾಮಿಲಿ ಜೊತೆನಲ್ಲಿ ಈ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಹಬ್ಬ ಇಸ್ ಲೈಕ್ ಗೋಯಿಂಗ್ ಗುಡ್, ಲೈಕ್ ಯು ಸಾ. ಆ್ಯಂಡ್ ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ವೆರಿ ಸಿಂಪಲ್ ಆ್ಯಂಡ್ ವೆರಿ ಎಲಿಗೆಂಟ್. ಥ್ಯಾಂಕ್ ಯು ಸೋ ಮಚ್. ಯು ಮೇಡ್ ಮೈ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಹೆಣ್ಮಕ್ಳಿಗೆ ಅದೇ ಏನಾದರೂ ಕಾಂಪ್ಲಿಮೆಂಟ್ ಬಂತು ಅಂದರೆ ನಾವು ಮೇಲೆ ಹೋಗ್ಬಿಡ್ತೀವಿ. ಓಕೆ, ಕೆಳಗೆ ಬಂದೆ ಇವಾಗ. ಇನ್ನು ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ತಾರೆ. ಆಮೇಲೆ ಹೆಣ್ಮಕ್ಳಿಗೆಲ್ಲ ಸಿಂಗಾರ ಮಾಡಿಕೊಂಡು ಓಡಾಡುವಂಥದ್ದು ನಮಗೆ ಅದು ಖುಷಿ. ಅಂದರೆ ಚಿಕ್ಕಂದಿದ್ದಾಗ ಎಲ್ಲರೂ ಮನೆಗೆ ಹೋಗಿ ಎಳ್ಳು ಬೆಲ್ಲನ ಹಂಚ್ತಕ್ಕಂಥದ್ದು, ಅದು ಬೇಗ ಕೊಡಿ, ನಾನು ಕೊಡಬೇಕು ಅಂತ. ನಿಮ್ಮ ಚಿಕ್ಕಂದಿನ ಸಂಕ್ರಾಂತಿನ ನೆನಪು ಮಾಡ್ಕೊಳ್ಳೋದಾದ್ರೆ ನೀವೆಷ್ಟು ಸಂಭ್ರಮದಿಂದ ಇರ್ತಾ ಇದ್ರಿ? ಈ ಹಸುಗಳನ್ನ ಕಿಚಾಯಿಸೋದು ಅಂತಾರಲ್ಲ. ನನಗೆ ನಮ್ಮ ಊರು ಜ್ಞಾಪಕ ಬರುತ್ತೆ, ಚಿಕ್ಕಮಂಗ್ಳೂರು. ಬಿಕಾಸ್ ಪ್ರತಿ ಹಬ್ಬನೂ ನಾವು ಅಲ್ಲಿ ಹಬ್ಬಗಳು ಅಂದರೆ ನಮ್ಮ ಊರುಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಮಾಡೋದು ಹಬ್ಬ. ಸಿಟಿನಲ್ಲಿ ಇವಾಗ ಪಕ್ಕದ ಮನೇಲಿ ಏನು ನಡೀತಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಹಳ್ಳಿಗಳಲ್ಲಿ ಬೆಳಗ್ಗೆಯಿಂದನೇ ಆ ಒಂದು ಹಬ್ಬದ ವಾತಾವರಣ ಶುರು ಆಗುತ್ತೆ. ಹೋಗಿ ಒಂದು ಮಾವನೆಲೆ ಕಿತ್ಕೊಂಡ್ಬಂದು ತೋರಣ ಕಟ್ಟೋದ್ರಿಂದ ಹಿಡಿದು ಅದೆಲ್ಲ ಗಂಡು ಮಕ್ಕಳದು ಕೆಲಸಗಳು, ರೆಸ್ಪಾನ್ಸಿಬಿಲಿಟೀಸ್. ಅಲ್ಲಿಂದ ಹಿಡಿದು ಎಲ್ಲ ಫ್ರೀ ಆದಮೇಲೆ ಗಾಳಿಪಟ ಹಾರಿಸೋದು. ಆ್ಯಂಡ್ ಎಳ್ಳು ಬೆಲ್ಲ ಬರೀ ಹೆಣ್ಮಕ್ಳು ಕೊಡೋದಲ್ಲ, ನಾವು ಪ್ಯಾಕೆಟ್ ಎತ್ಕೊಂಡೋಗಿ ನಮ್ಮ ಸ್ಕೂಲ್ನಲ್ಲಿ ನಮ್ಮ ಫೇವ್ರೆಟ್ ಟೀಚರ್ಸ್ಗೆ ಕೊಡೋದು, ಇದೆಲ್ಲ ತುಂಬ ಜ್ಞಾಪಕ ಬರುತ್ತೆ. ಆ್ಯಂಡ್ ಸ್ಪೆಷಲಿ ಸಂಕ್ರಾಂತಿ ಹಬ್ಬಕ್ಕೆ ಅಂದ್ಬಿಟ್ಟು ರಾಟೆ ತೊಗೊಂಬಂದು ಒಂದಷ್ಟುದ್ದ ದಾರ ತೊಗೊಂಡ್ಬಂದು ಗ್ಲಾಸೆಲ್ಲ ಪುಡಿ ಮಾಡಿ ಅದಕ್ಕೆ ಮಾಂಜ ಹಾಕಿ ಗಾಳಿಪಟ ಹಾರಿಸಿ, ನಮ್ಮ ಏರಿಯಾನಲ್ಲಿ ನಮ್ಮ ಗಾಳಿಪಟನೇ ಟಾಪ್ ಆಗಿರಬೇಕು ಅನ್ನೋ ಒಂದು ಕಾಂಪಿಟೇಷನ್ನು, ಅದೆಲ್ಲ ಈಗಿನ ಜನ್ರೇಷನಲ್ಲಿ ನೋಡೋದಕ್ಕೆ ಬರೋದಿಲ್ಲ. ಐ ಥಿಂಕ್ ದೋಸ್ ವರ್ ದ ಬೆಸ್ಟ್ ಡೇಸ್. ಫೆಸ್ಟಿವಲ್ ಥರ ಆಚರಿಸ್ತಾ ಇದ್ವಿ. ಹಬ್ಬ ಅನ್ನೋದೇನು ಮೇಡಮ್, ಇಟ್ ಈಸ್ ಅ ಗ್ರ್ಯಾಂಡ್ ಥಿಂಗ್ ಟು ಡೂ ಒನ್ಸ್ ಇನ್ ಅ ಇಯರ್. ಸೊ ಅದನ್ನೇ ನಾವು ತುಂಬ ಸಿಂಪಲ್ ಆಗಿ ಇವಾಗ ಒಂದು ಸ್ಟೇಟಸ್ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ. ದಟ್ ಈಸ್ ವೆರಿ ರಾಂಗ್. ವಿ ಶುಡ್ ಸೆಲೆಬ್ರೇಟ್ ಆಲ್ ದ ಫೆಸ್ಟಿವಲ್ಸ್. ಓಕೆ, ಸಂಕ್ರಾಂತಿ ಅಂದ ತಕ್ಷಣ ಹಳ್ಳಿಗಳಲ್ಲೆಲ್ಲ ಏನಂತ ಹೇಳಿದ್ರೆ ಒಂದೊಂದು ಸೈಡಲ್ಲಿ ಒಂದೊಂದು ತಿಂಡಿಗಳನ್ನು ಮಾಡ್ತಾರೆ. ಒಂದು ಕಡೆ ದೋಸೆ, ಬೆಳಗ್ಗೆ ಎದ್ದ ತಕ್ಷಣ ತಿಂಡಿಗೆ ದೋಸೆ ಮಾಡೋದು. ಇನ್ನೊಂದು ಕಡೆ ಏನೋ ಕಬ್ಬು ಮತ್ತು ಅವರೆಕಾಳನ್ನ ಬೇಯಿಸುವಂಥದ್ದು, ಗೆಣಸು ಬೇಯಿಸುವಂಥದ್ದು, ಶೇಂಗಾ ಬೇಯಿಸುವಂಥದ್ದು. ಇನ್ನೂ ಕೆಲವು ಕಡೆ ಪೊಂಗಲ್ ಫೇಮಸ್ಸು. ಸೊ ನಿಮ್ಮ ಮನೇಲಿ ಹೇಗಿರುತ್ತೆ ಸಿಹಿ ತಿಂಡಿಗಳು? ನಮ್ಮ ಕಡೆ ಆ್ಯಸ್ ಯೂಶುವಲ್ ಪೊಂಗಲ್ ಇರುತ್ತೆ. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದರೆ ಕಡುಬು ಇರುತ್ತೆ, ಖಾರ ಕಡುಬು. ಆ್ಯಂಡ್ ಅದಕ್ಕೆ ಎಸ್ ಕಡುಬು. ಆ್ಯಂಡ್ ಆಲ್ಸೋ ಸಿಹಿ ತಿಂಡಿಗಳು ನಾನಾ ಥರ ಮಾಡ್ತಾರೆ ನಮ್ಮ ಕಡೆ. ಅಂದರೆ ಸಿಹಿ ಕಡುಬು ಇರ್ಬೋದು, ಕಜ್ಜಾಯ ಇರ್ಬೋದು, ಒಬ್ಬಟ್ಟಿರ್ಬೋದು. ಇದು ಬರೀ ಪರ್ಟಿಕ್ಯುಲರ್ ಹಬ್ಬಗಳಿಗೆ ಅಂತಲ್ಲ. ನಮ್ಮ ಕಡೆ ಒಂದು ಹಬ್ಬ ಅಂತಂದರೆ ಒಂದು 4 ಐಟಮ್ ಸಿಹಿ ಐಟಮ್ ಇದ್ದೇ ಇರುತ್ತೆ. ಆ್ಯಂಡ್ ಇಮಿಡಿಯೇಟಾಗಿ ಮುಗಿತಾ ಇರುವಂಗೆ ಖಾರ ಶುರು ಆಗುತ್ತೆ. ಸೊ ಅದೆಲ್ಲ ತುಂಬ ನೆನಪು ಬರುತ್ತೆ. ಈಗಿನ ಕಾಲದಲ್ಲಿ ಐ ಥಿಂಕ್ ಒಬ್ಬಟ್ಟು ಬೇಕು ಅಂದರೆ ಒಬ್ಬಟ್ಟು ಆರ್ಡರ್ ಮಾಡ್ಕೊತಾರೆ, ಕಜ್ಜಾಯ ಬೇಕು ಅಂದರೆ ಕಜ್ಜಾಯ ಆರ್ಡರ್ ಮಾಡ್ಕೊತಾರೆ. ಬಟ್ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಆ ಒಬ್ಬಟ್ಟು ತಟ್ಟೋದೇ ಒಂದು ದೊಡ್ಡ ಕಾರ್ಯ. ಅದಕ್ಕೆ ಹೂರ್ಣ ಗೀರ್ಣ ಎಲ್ಲ ಮಾಡಿ ಒಂದು ದಿನ ಹಿಂದೆನೇ ಸ್ಟಾರ್ಟ್ ಮಾಡಿಕೊಂಡು ಹಬ್ಬದ ದಿನ ಬಿಸಿಯಾಗಿ ಹೆಂಚಿಂದ ತೆಗಿಯೋಂಗಿಲ್ಲ ಹಂಗೆ ಖಾಲಿ ಮಾಡ್ತಿದ್ವಿ ನಾವು. ಈಗೆಲ್ಲ ಡಯಟ್ ಕಾನ್ಷಿಯಸ್ಸು, ಲೋ ಶುಗರ್ ಇರಬಾರ್ದು, ಸ್ವೀಟ್ಸ್ನ ಅವಾಯ್ಡ್ ಮಾಡಬೇಕು, ಇದೆಲ್ಲ ಎಸ್ ಆಫ್ಕೋರ್ಸ್ ವಿತ್ ದ ಜನ್ರೇಷನ್ ಇಟ್ ಗೋಸ್. ಬಟ್ ದೆನ್ ಆ ಒಂದು ದಿನ ಆ ಮಜೆಗಳೇ ಬೇರೆ ಇರ್ತಿತ್ತು. ಆ್ಯಂಡ್ ಐ ಮಿಸ್ ದ್ಯಾಟ್. ನೀವು ಬರೀ ತಿನ್ನೋದೇನಾ ಅಥವಾ ಹಬ್ಬ ಅಂತ ಬಂದಾಗ ಏನಾದರೂ ಹೆಲ್ಪ್ ಏನಾದರೂ ಮಾಡ್ತೀರಾ ಅಡುಗೆ ಮನೆಗೆ ಕಾಲಿಟ್ಬಿಟ್ಟು? ಹೇಗೆ? ಅಡುಗೆ ಮನೆಯಲ್ಲಿ ಐ ಡೋಂಟ್ ಥಿಂಕ್ ಸೊ. ಬಿಕಾಸ್ ಅದು ನಮ್ಮ ಡಿಪಾರ್ಟ್ಮೆಂಟಿಗೆ ನಮ್ಗೆ ಕೊಡ್ತಾನೆ ಇರಲಿಲ್ಲ.
ನಮ್ಮದು ಡಿಪಾರ್ಟ್ಮೆಂಟ್ ಏನಿದ್ರು ತೋರಣ ಕಟ್ಟು, ಎತ್ತುಗಳನ್ನೆಲ್ಲ ರೆಡಿ ಮಾಡು, ನೈಟ್ ಆಯಿತು ಅಂದರೆ ಅದು ಬೆಂಕಿ ಹಾಕ್ಬಿಟ್ಟು ಎತ್ತುಗಳನ್ನೆಲ್ಲ ಹಾರಿಸ್ಬೇಕಲ್ಲ ಅದು. ಸೊ ಹೊರಗಡೆ ಇರೋವಂಥ ಕೆಲಸಗಳೆಲ್ಲ ಗಂಡು ಮಕ್ಕಳು ಕೊಡ್ತಿದ್ರು. ಹೆಣ್ಮಕ್ಳಿಗೆಲ್ಲ ಈ ಶೃಂಗಾರ ಮಾಡಿಕೊಂಡು ದೇವ್ರನ್ನೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ಒಳ್ಳೊಳ್ಳೆ ಅಡುಗೆಗಳು ಮಾಡಿ ಸಂಜೆ ಆಗ್ತಾ ಇರೋಂಗೆ ಎಲ್ಲ ಒಟ್ಟಿಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಒಟ್ಟಿಗೆ ಸೇರ್ಕೊಂಡು ಹಬ್ಬನ ಆಚರಿಸ್ತಾ ಇದ್ವಿ. ವಿನಯ್ ಸರ್, ಕೊನೆಯದಾಗಿ ಇವಾಗ ಹೊಸ ವರ್ಷ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ನಮ್ಗೆ ಏನಪ್ಪಾ ಅಂತಂದ್ರೆ ನಮ್ಮ ಸಂಸ್ಕೃತಿಯ ಪ್ರಕಾರ ಸಂಕ್ರಾಂತಿ ಮತ್ತೆ ಯುಗಾದಿನೇ ನಮ್ಗೆ ಹೊಸ ವರ್ಷ ಅನ್ನುವಂಥದ್ದು. ಸೊ ಈ ಸಂಕ್ರಾಂತಿ ಅಂದು ನೀವು ಏನನ್ನ ಬೇಡ್ಕೊಳ್ತೀರಾ ಅಂದ್ರೆ, ನಾನು ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಕೇಳಲ್ಲ, ಸಂಕ್ರಾಂತಿ ರೆಸಲ್ಯೂಷನ್, ಹೊಸ ವರ್ಷದ ರೆಸಲ್ಯೂಷನ್, ನಮ್ಮ ಹೊಸ ವರ್ಷದ ರೆಸಲ್ಯೂಷನ್ ಅಂತ ಕೇಳ್ತೇನೆ. ಸಿ ರೆಸಲ್ಯೂಷನ್ಸ್ ಮಾಡೋದು, ಐ ಥಿಂಕ್ ದೋಸ್ ಆರ್ ದ ಪೀಪಲ್ ಹೂ ಹ್ಯಾವ್ ಇಂಪರ್ಫೆಕ್ಷನ್ ಇನ್ ದೇರ್ ಲೈಫ್. ಅಂದರೆ ಏನೋ ಒಂದು ಬಿಡಬೇಕು, ಏನೋ ಒಂದು ಕಲಿಬೇಕು, ಏನೋ ಒಂದು ಮಾಡಬೇಕು ಅನ್ನೋರು ಈ ರೆಸಲ್ಯೂಷನ್ಗಳನ್ನ ಮಾಡೋದು. ಐ ಥಿಂಕ್ ಐ ಡೋಂಟ್ ಡೂ ದ್ಯಾಟ್ ಬಿಕಾಸ್ ನನಗೆ ಏನು ಅನ್ಸತ್ತೋ ಅದನ್ನು ನಾನು ಪ್ರತಿದಿನ ಪ್ರತಿ ಟೈಮೂ ಮಾಡ್ತೀನಿ. ಹೊಸ ವರ್ಷಕ್ಕೆ ಅಂತಲೇ ಅದನ್ನು ರೆಸಲ್ಯೂಷನ್ ಆಗಿ ತೊಗೊಳೋದಿಲ್ಲ. ನೋಡೋ ಜನರಿಗೆ ಏನು ಹೇಳಬೇಕು ಅಂದರೆ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಬೇಕಷ್ಟೆ. ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಅಂಡ್ ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಲರಾಮ ಸಿನಿಮಾ ಒಳ್ಳೆ ಯಶಸ್ಸನ್ನ ಕಾಣಲಿ. ನಿಮ್ಮ ಪಾತ್ರದ ಬಗ್ಗೆ ಈಗ ಆಲ್ರೆಡಿ ನಾನು ಮಾತನಾಡಿಸಿದ್ದೀನಿ, ಏನೂ ಕೂಡ ಬಿಟ್ಕೊಡಲ್ಲ ಅಂತ ಗೊತ್ತಾಯ್ತು. ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವಾ ವಿನಯ್ ಗೌಡ ಅವರು ಸಂಕ್ರಾಂತಿ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತಾರೆ ಏನು ಎಲ್ಲವನ್ನೂ ಕೂಡ ಹೇಳಿದ್ರು. ಸೊ ಇನ್ನು ರಜತ್ ಅವರಿದ್ದಾರೆ, ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಬನ್ನಿ ನನ್ನ ಜೊತೆ.